ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಜೈ ಲಲಿತನ ತುಂಬಾ ಇಷ್ಟಪಡ್ತಾನೆ. ಹಾಗಾಗ್ಬಿಟ್ಟು ನಿನ್ನೆ ದಿನ ಡ್ರಿಂಕ್ಸಲ್ಲಿ ಕೂಲ್ ಡ್ರಿಂಕ್ಸಲ್ಲಿ ಏನೋ ಬೆರೆಸಿ ಕೊಟ್ಟು ಆ ಥರ ಎಲ್ಲ ರಾಮಾಯಣ ಆದಮೇಲೆ ಅವನಿಗೆ ಇನ್ನೂ ಜಾಸ್ತಿ ಪ್ರೀತಿ ಬಂದ್ಬಿಟ್ಟಿದೆ. ಇವಾಗ ಹೇಳ್ಕೊಳಕ್ಕೆ ಬಂದಿದ್ದಾನೆ. ಅವಳು ಮಲಗಿದವಳನ್ನ ಎಬ್ಬಿಸ್ಬಿಟ್ಟು ಅವಳಿಗೆ ಒಂದು ಲೋಟ ನಿಂಬೆಹಣ್ಣು ಜ್ಯೂಸ್ ಕೊಟ್ಬಿಟ್ಟು, ನೀವೇ ಬಂದ್ರ ದೊರೆ ಅಂತ ಕೇಳ್ತಾಳೆ. ಹೌದು, ನಾನೇ ಮಾಡ್ಕೊಂಡು ಬಂದೆ ನಿನಗೋಸ್ಕರ, ಕುಡಿ ಅಂತ. ನೀವೇ ಕುಡಿಸಿ ದೊರೆ ಅಂತಾನೆ. ಮಾಡ್ಕೊಂಡು ಬರೋದೇ ಕಷ್ಟಪಟ್ಟು ಮಾಡ್ಕೊಬಂದಿದ್ದೀನಿ, ಕುಡಿಸೋದು ಬೇರೆನ, ಕುಡಿ ನೀನು ಅಂತ ಹೇಳ್ತಾನೆ. ಆಮೇಲೆ ಕುಡಿತಾಳೆ. ಕುಡಿದು, ದೊರೆ ನನ್ನನ್ನು ಎಷ್ಟು ಇಷ್ಟಪಡ್ತೀರಾ ಅಂತ, ನಿನ್ನ ತುಂಬ ಇಷ್ಟಪಡ್ತೀನಿ ನಾನು ಅಂತ ಹೇಳ್ತಾನೆ. ಆಮೇಲೆ ಅಯ್ಯೋ ದೊರೆ, ಇದಕ್ಕಿಂತ ಇನ್ನೇನು ಭಾಗ್ಯ ಬೇಕು ನನಗೆ, ಇಷ್ಟೇ ಸಾಕು ಅಂತೇಳಿ ತುಂಬ ಖುಷಿ ಪಡ್ತಾಳೆ. ಅವ್ರ ಅತ್ತೆ ಎದ್ದು ಮಗನ ರೂಮಿಗೆ ಹೋಗ್ತಾಳೆ, ಚಿಕ್ಕ ಮಗನ ರೂಮಿಗೆ ಹೋಗ್ತಾಳೆ. ಚಿಕ್ಕ ಮಗನ ರೂಮಿಗೆ ಹೋಗಿ ಅವನ ಕೆನ್ನೆಗೆ ಬಾರಿಸ್ತಾಳೆ. ಡ್ರಿಂಕ್ಸಲ್ಲಿ ಏನೋ ಮಿಕ್ಸ್ ಮಾಡಿಕೊಟ್ಟೆ, ಇದರಲ್ಲಿ ಕೂಲ್ ಡ್ರಿಂಕ್ಸಲ್ಲಿ ಏನೋ ಮಿಕ್ಸ್ ಮಾಡಿಕೊಟ್ಟೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ಇಲ್ಲಮ್ಮ ನಿಮಗಲ್ಲ, ಅವಳಿಗೆ ಮಾಡಿದ್ದು, ನೀವು ಕುಡಿದ್ರಲ್ಲಮ್ಮ ಅಂತ ಕೇಳ್ತಾನೆ. ಅವಳಿಗೆ ಮಾಡಿದ್ದ? ಮತ್ತೆ ಒಂದು ಬಿಡ್ತಾಳೆ, ಅವಳಿಗೆ ಮಾಡಿದ್ದನ್ನು ನನಗೆ ಯಾಕೋ ಕೊಟ್ಟೆ ನೀನು ಅಂತೇಳಿ. ನಾನು ಇಷ್ಟು ದಿನ ಗುಟ್ಟಲ್ಲಿ ಇಟ್ಕೊಂಡು ಬಂದಿದ್ದ ವಿಷಯನೆಲ್ಲ ಬೀದಿರಂಪ ಆದಿರಂಪ ಮಾಡಂಗೆ ಮಾಡಿದೆಯಲ್ಲ ನೀನು. ನಿನಗೆ ಏನು ಮಾಡಲಿ ನಾನು, ಏನು ಮಾಡಬೇಕು ಹೇಳು ನಾನು ಅಂತೇಳಿ ಎಲ್ಲ ಕೂಗಾಡಿ ಕಿರ್ಚಾಡಿ ಮಾಡಿದ್ದಾಳೆ. ಆಗ ಕೂಗಾಡಿ ಕಿರ್ಚಾಡಿ ಅವನ ಕೆನ್ನೆಗೆಲ್ಲ ಹೊಡೆದು, ಆಮೇಲೆ ಸರಿ ಅಂತೇಳ್ಬಿಟ್ಟು ಅವನಿಗೆ ಏನಕ್ಕೆ ಈ ಥರ ಎಲ್ಲ ಮಾಡಿದೆ ಅಂತ ಕೇಳಿ ಎಲ್ಲ ಬೈದು ಬರ್ತಾಳೆ ಈ ಕಡೆ. ಆಮೇಲೆ ಅಲ್ಲಿ ಬಂದು ಡೈನಿಂಗ್ ಹಾಲಲ್ಲಿ ಚೇರ್ ಮೇಲೆ ಕೂತಿರ್ತಾಳೆ. ಆವಾಗ ಲಲಿತಾ ಅತ್ತೆಗೆ ಒಂದು ಲೋಟ ಜ್ಯೂಸ್ ಮಾಡಿಕೊಟ್ಬಿಡ್ತೀನಿ, ಪಾಪ ಅವರು ನಿನ್ನೆ ಎಲ್ಲ ಆ ಥರ ಏನೋ ಮಿಸ್ಟೇಕಾಗಿ ಅವರು ಪಾಪ ತಲೆ ಕೆಡಿಸ್ಕೊಂಡಿದ್ದಾರೆ, ಅವ್ರಿಗೆ ಏನಾದರೂ ಒಂದು ಲೋಟ ಜ್ಯೂಸ್ ಮಾಡಿಕೊಂಡು ಕೊಟ್ಟು ಬರ್ತೀನಿ ಅಂತ ಬರ್ತಾಳೆ ಆಚೆಗೆ. ಆಮೇಲೆ ದೊರೆ ಬರ್ತೀನಿ ಆಮೇಲೆ ಅಂತ ಹೇಳ್ಬಿಟ್ಟು ಇವನು ಅಲ್ಲಿ ನೆನ್ಕೋತಾ ಇರ್ತಾನೆ. ಎಷ್ಟೊಂದು ಕಷ್ಟ ಆಯಿತು ಲಲಿತಂಗೆ, ನನ್ನಿಂದನೂ ತುಂಬ ಕಷ್ಟಪಟ್ಟಳು, ನಮ್ಮ ಅಮ್ಮನಿಂದನೂ ಕಷ್ಟಪಟ್ಟಳು. ನಮ್ಮಮ್ಮ ಹೇಳ್ತಾರೆ ಅಂತ ಅವ್ರ ಮಾತಿಗೆಲ್ಲ ಅವಳು ತಲೆ ಆಡಾಡಿಸ್ತಾಳೆ. ಆದರೆ ನಮ್ಮಮ್ಮ ಮಾಡೋ ಕೆಲಸಗಳೆಲ್ಲ ಒಂದೊಂದಲ್ಲ ಎರಡೆರಡಲ್ಲ, ಎಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅಂತೇಳಿ ಇವಳು ಶೋಕಿ, ಇವಳು ಖುಷಿ ಅಂತೂ ತಡಿಯೋಕ್ಕಾಯ್ತಾಯಿಲ್ಲ, ಅಷ್ಟು ಖುಷಿ ಪಡ್ತಾ ಇದ್ದಾಳೆ. ಸದ್ಯ ಸಂಸಾರ ಎಲ್ಲ ನೆಟ್ಟಗಾಯ್ತಲ್ಲ ಇದರಿಂದನಾದರೂ ಅಂತೇಳ್ಬಿಟ್ಟು. ಆಮೇಲೆ ಖುಷಿ ಪಡೋ ಟೈಮಿಗೆ ಅತ್ತೆಗೆ ಕೆಲಸದವಳಿಗೆ ಹೋಗಿ ಹೇಳ್ತಾಳೆ, ಒಂದು ಲೋಟ ನಿಂಬೆಹಣ್ಣು ಜ್ಯೂಸ್ ಮಾಡು, ನಾನು ಮಾಡಿದ್ರೆ ಕುಡಿಯಲ್ಲ ಅವರು, ನೀನು ಮಾಡು, ನಾನು ಕೊಡ್ತೀನಿ ಅಂತೇಳಿ. ಆಯಿತು ಅಮ್ಮರೇ ಮಾಡಿಕೊಡ್ತೀನಿ ಅಂತ ಅವಳು ಹೋಗ್ತಾಳೆ. ಆಮೇಲೆ ನಿಂಬೆಹಣ್ಣು ಜ್ಯೂಸ್ ಮಾಡಿ ತರೋ ಅಷ್ಟರೊಳಗೆ ಅವಳು ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತಾಳೆ. ಅತ್ತೆ, ನಿನ್ನೆ ಏನೇನೋ ಮಾತಾಡ್ಬಿಟ್ಟು ಎಲ್ಲ ಬೇಜಾರಾಗೋಯ್ತು, ಸಾರಿ ಅತ್ತೆ, ಕ್ಷಮಿಸ್ಬಿಡಿ ಅತ್ತೆ ನನ್ನನ್ನು ಅಂತ ಹೋಗಿ ಕೇಳ್ತಾಳೆ. ಸುಮ್ಮನೆ ಹೋಗ್ತೀಗ, ತಲೆ ತಿನ್ನಬೇಡ ನೀನು, ಮರ್ಯಾದಿಲ್ಲ ಆ ಕಡೆ ಹೋಗು ಅಂತ ಹೇಳ್ತಾಳೆ. ಇಲ್ಲ ಅತ್ತೆ ನಿಜವಾಗ್ಲೂ ಅಂತ, ಸುಮ್ಮನೆ ಹೋಗು, ತಲೆ ತಿನ್ನಬೇಡ ನನಗೆ ಅಂತ ಹೇಳ್ತಾಳೆ. ನನಗೆ ಫಸ್ಟೇ ತಲೆನೋವಿದೆ, ತಲೆ ತಿಂತೀಯಲ್ಲ ಇಲ್ಲಿ ಬಂದುಬಿಟ್ಟು ಅಂತ. ನನ್ನ ನಿಜವಾಗ್ಲೂ ಕ್ಷಮಿಸ್ಬಿಡಿ ಅತ್ತೆ ಅಂತ ಕೈ ಮುಗಿತಾಳೆ. ಕೈ ಮುಗಿದ್ರೂ ನಿನ್ನ ಈ ಜೀವನದಲ್ಲಿ ನಾನು ಕ್ಷಮಿಸಲ್ಲ ಅಂತ ಹೇಳ್ಬಿಡ್ತಾಳೆ. ಆಮೇಲೆ ಜ್ಯೂಸ್ ಮಾಡ್ಕೊಬಂದು ಕೊಡ್ತಾಳೆ ಅಡುಗೆ ಅವಳು. ಅದನ್ನು ಇಸ್ಕೊಂಡು, ಅತ್ತೆ ಕುಡೀರಿ ಅತ್ತೆ, ನೆನ್ನೆ ಎಲ್ಲ ಸ್ವಲ್ಪ ಮಿಸ್ಟೇಕ್ ಆಯ್ತಲ್ಲ, ಕುಡೀರಿ ಅತ್ತೆ ಸರಿ ಹೋಗುತ್ತೆ ಅಂತ ಕೊಡೋಕ್ಕೆ ಹೋಗ್ತಾಳೆ. ನನಗೆ ಬೇಡ ನೀನೇ ಕುಡ್ಕೋ ಅಂತ ಹೇಳ್ಬಿಟ್ಟು ಎದ್ದು ಗುಡುನೆ ಮೇಲ್ಗಡೆ ಹತ್ತು ಹೋಗ್ಬಿಡ್ತಾಳೆ ಅವಳು. ಆಮೇಲೆ ಇವಳು ಏನೂ ಮಾಡೋಕ್ಕಾಗಲ್ಲ, ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳ ಗಂಡ ಎಲ್ಲ ರೀತಿಯೂ ಅವಳಿಗೆ ಸಪೋರ್ಟ್ ಮಾಡ್ತಾನೆ. ನೀನೇನು ಭಯಪಡಬೇಡ, ನಾನು ಇದ್ದೀನಲ್ಲ, ಹೆದ್ರಕೋಬೇಡ ಅಂತೇಳ್ಬಿಟ್ಟು ಸಪೋರ್ಟ್ ಮಾಡ್ತಾನೆ. ಹೀಗಾಗಿ ಫುಲ್ಲು ಜೈ ಸಪೋರ್ಟು ಲಲಿತಾಗಿದೆ. ಇವಳಿಗೆ ತಲೆ ಭಾರ ಆಗಿದೆ, ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದಾಳೆ. ಅಲ್ಲಿ ನಿನ್ನೆ ಅವಳ ಯಜಮಾನರು ಬೇರೆ ಬೈದಿರ್ತಾರ, ಈ ಥರ ಮಾಡ್ಕೊಂಡಿದ್ದೀಯಲ್ಲ ನೀನು, ನಿನಗೆ ಬುದ್ಧಿ ಇದೆಯಾ, ಇದೆಲ್ಲ ನಿನ್ನ ಮಗ ಮಾಡಿರೋ ಪ್ಲ್ಯಾನ್ ಇರಬೇಕು, ನೀನು ಮಾಡಿರೋ ಪ್ಲ್ಯಾನ್ ಎಲ್ಲ ಈಗ ಪಬ್ಲಿಕ್ಕಾಗಿ ಹೇಳಿ ನಿನ್ನ ಮರ್ಯಾದೆ ನೀನೇ ಕಳ್ಕೊಂಡೆ ಅಂತೆಲ್ಲ ಹೇಳಿರ್ತಾನೆ.
ಅದು ಬೇರೆ ಅವಳು ತಲೆಯಲ್ಲಿ ಕೊರಿತಾ ಇರುತ್ತೆ, ಹೌದೇನೋ ಹಿಂಗೆಲ್ಲ ಹೇಳ್ಬಿಟ್ನಾ, ಹಿಂಗೆಲ್ಲ ಮಾಡ್ಬಿಟ್ನಾ ಅಂತೇಳಿ. ಆದರೆ ಮಗನಿಗೆಲ್ಲ ಗೊತ್ತಾಯಿತು, ಇವಳು ಏನೇನು ಖತರ್ನಾಕ್ ಬುದ್ಧಿ ಮಾಡಿದ್ದಾಳೆ ಅನ್ನೋದೆಲ್ಲ ಮಗನಿಗೆ ಗೊತ್ತಾಗಿದೆ. ಆದರೆ ಇವಳು ಟೈಟು ಅವ್ರ ಅತ್ತೆ ಥರನೇ ಟೈಟ್ ಆಗಿದ್ಲಲ್ಲ, ಇವಳಿಗೇನು ಗೊತ್ತಾಗಿಲ್ಲ ಲಲಿತಂಗೆ. ಮಗನಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ನಮ್ಮಮ್ಮನ ಮಾತು ಕೇಳಿ ಪಾಪ ಲಲಿತಾಗೆ ಎಷ್ಟೊಂದು ಹಿಂಸೆ ಕೊಟ್ಟೆ ಅನ್ನೋದು ಅವನಿಗೆ ಗೊತ್ತಾಗ್ತಾಯಿದೆ. ಆದರೆ ಲಲಿತಾ ಮಾತ್ರ ಅವಳಿಗೇನು ಗೊತ್ತಿಲ್ಲಲ್ಲ, ನೆನ್ನೆ ಏನು ನಡೀತು ಅನ್ನೋದು ಕೆಲವೊಂದು ಅವಳಿಗೆ ಗೊತ್ತೇ ಇಲ್ಲ. ಹಂಗಾಗಿ ಏನಾಯಿತು ದೊರೆ ಅಂತಾಳೆ. ಅವರು ಏನು ತಗೊಂಡೋಗಿರ್ತಾರೋ ಅದನ್ನು ಕೂಡ ಮಕ್ಕಳ ಕೈಲಿ ವಾಪಸ್ ಕೊಟ್ಟು ಕಳಿಸಿರ್ತಾಳೆ. ಅದು ಕೂಡ ಬೇಜಾರಾಗಿರುತ್ತೆ ದೊಡ್ಡವನಿಗೆ. ಆ ಥರ ಮಾಡಿದ್ದಾಳೆ. ಎಲ್ಲರೂ ಚೆನ್ನಾಗಿರಲಿ, ಒಳ್ಳೊಳ್ಳೆ ಫುಡ್ ಬರುತ್ತೆ ಅಲ್ಲಿ, ತಿಂದ್ಕೊಂಡು ಆರಾಮಾಗಿರಲಿ ಅಂತ ಎಲ್ಲ ಹೇಳಿದರೆ ಇವಳು ಬರೀ ಹೊಟ್ಟೆ ಉರಿ ಬುದ್ಧಿನೇ ಮಾಡ್ತಾಳೆ. ಯಾವಾಗ ನೋಡಿದ್ರು ಪರಮೇಶ್ವರಿ ಅವರಮ್ಮ ಬಂದು ಎಲ್ಲ ರೆಡಿ ಮಾಡಿ ಹೋದ್ರೂ ಮತ್ತೆ ಅವಳು ಹೊಟ್ಟೆ ಉರಿ ಬುದ್ಧಿ ಬಿಟ್ಟು ಬಾಳೋದೇ ಇಲ್ಲ. ಸಖತ್ತು ಹೊಟ್ಟೆ ಉರಿ ಪಡ್ತಾಳೆ ಪ್ರತಿಯೊಂದು ವಿಷಯದಲ್ಲೂ. ಅದರಲ್ಲಂತೂ ಲಲಿತನ ವಿಷಯದಲ್ಲಂತೂ ಭಾಳ ಹೊಟ್ಟೆ ಉರಿ ಪಡ್ತಾಳೆ. ಅವಳು ಕೂತರೂ ತಪ್ಪು, ನಿಂತರೂ ತಪ್ಪು, ಮಲಗಿರೂ ತಪ್ಪು, ಏನು ಮಾಡಿರೂ ತಪ್ಪು. ಆ ಥರ ಪ್ರತಿಯೊಂದು ವಿಷಯದಲ್ಲೂ ಹೊಟ್ಟೆ ಉರಿ ಪಡೋದು, ಮಾತಾಡೋದು ಅದೆಲ್ಲ ಮಾಡ್ತಾಳೆ. ಹೊರಗಡೆ ನಗ್ತಾ ಇರ್ತಾಳೆ, ಚೆನ್ನಾಗಿರ್ತಾಳೆ. ಲಲಿತೆಗೆ ಇದು ಒಂಥರ ಅನುಮಾನ ತರಿಸುತ್ತೆ. ಅವಳು ಜ್ಯೂಸ್ ತಂದು ಕೊಡೋಕ್ಕೆ ಬರ್ತಾಳೆ, ನಿನ್ನ ಕೈಯಲ್ಲಿ ಮಾಡಿರೋ ಜ್ಯೂಸೂ ನಾನು ಕುಡಿಯಲ್ಲ, ಹಾಗೆ ಹೀಗೆ ಅಂತ ಬೈತಾಳೆ. ಆಮೇಲೆ ಇಲ್ಲತ್ತೆ, ನಾನು ಮಾಡಿದ್ದಲ್ಲ, ಅಡುಗೆಯವ್ರು ಮಾಡಿದ್ದು ತಗೊಳ್ಳಿ ಅಂತ. ರಾತ್ರಿ ಎಲ್ಲ ತಲೆ ಭಾರ ಆಗಿರುತ್ತಲ್ಲ, ಸರಿ ಹೋಗುತ್ತೆ, ಕುಡೀರಿ ನಿಂಬೆಹಣ್ಣು ಪಾನಕ ಅಂತ ಕೊಡ್ತಾಳೆ. ಆ ಕೊಡೋಕ್ಕೆ ಹೋದರೆ ಇಸ್ಕೊಳ್ಳೋದೇ ಇಲ್ಲ. ಈ ಜೀವನದಲ್ಲಿ ನಿನ್ನನ್ನು ನಾನು ಸೊಸೆ ಅಂತ ಒಪ್ಪೋದೂ ಇಲ್ಲ, ಅದಾಗೋದೂ ಇಲ್ಲ, ಏನಾರ ಮಾಡ್ಕೊ ಹೋಗು ಅಂತೇಳ್ಬಿಟ್ಟು ಅಲ್ಲಿಂದ ಎದ್ದು ರೂಮಿಗೆ ಅವಳು ಎಷ್ಟೇ ಸಲ ರಿಕ್ವೆಸ್ಟ್ ಮಾಡಿಕೊಂಡು ಸಾರಿ ಕೇಳಿದ್ರೂ ಪರಮೇಶ್ವರಿ ಸಾರಿ ಅಪ್ಸೆಟ್ ಮಾಡ್ಕೊಳ್ಳೋದೇ ಇಲ್ಲ. ಬಟ್ ಅವಳಿಗೆ ತುಂಬ ಬೇಜಾರಾಗುತ್ತೆ ಲಲಿತಂಗೆ. ನಾನು ಎಷ್ಟು ತಗ್ಗಿ ಬಗ್ಗೆ ನಡೆದ್ರೂ ನಮ್ಮ ಅತ್ತೆ ನನ್ನನ್ನು ಒಪ್ಕೊಳ್ಳೋದಿಲ್ವಲ್ಲ ಅಂಥೇಳಿ ಯಾವ ಕಾರಣಕ್ಕೂ ನಿನ್ನನ್ನು ನನ್ನ ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾಳೆ ಅವಳು. ಹಾಗಾಗಿ ಡಿವೋರ್ಸು ಅದೊಂದು ಆಗಬೇಕು ಅಂತ. ಅದಾಗಿಲ್ಲ ಅಂದರೆ ಇವಳು ಇನ್ನೇನು ಮಾಡ್ತಾಳೋ ಗೊತ್ತಿಲ್ಲ. ಇಷ್ಟು ನೆನ್ನೆ ಸ್ಟೋರಿಗೆ ಕರೆಕ್ಟಾಗಿ ರಿಲೇಷನು ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.